ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈ ಧರ್ಮಸ್ಥಳದ ಕುರಿತಾಗಿ ಇನ್ನೂ ಅಷ್ಟು ಅನೇಕ ಇಲ್ಲಿವರೆಗೆ ಲಭ್ಯವಾಗದ ವಿಷಯಗಳು, ಸಿಗಲಾರದ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ಜೊತೆಗೆ ದೂರುದಾರರು ಅಂತ ನಾವು ಕಳ್ಕೊಳ್ತೀವಿ ಅಥವಾ ಇದ್ದಾರೆ, ಜೊತೆಗೆ ಆರೋಪ ಮಾಡುವಂಥವ್ರಾಗಿರ್ಬೋದು, ಚಳವಳಿ ಮಾಡುತ್ತಿರುವಂಥ ಹೋರಾಟಗಾರರಾಗಿರ್ಬೋದು, ಇವನ್ನೆಲ್ಲರೂ ಟಾರ್ಗೆಟ್ ಮಾಡ್ತಾ ಇದೆ SIT ಅಂಥೇಳಿ ನಾವು ಇಲ್ಲಿವರೆಗೆ ಒಂದು ರೀತಿ ನಂಬ್ಕೊಂಡ್ಬಂದಿದ್ದೀವಿ. ಅದರಲ್ಲಿ ಸತ್ಯನೂ ಇಲ್ಲ ಅಂತಲ್ಲ, ಅದ ಪೂರ್ಣ ಸತ್ಯ ಅಲ್ಲ. ಅಂದರೆ ಇನ್ನೇನು ಮತ್ತೆ ಉಳಿತಲ್ಲ, ಮತ್ತಷ್ಟೇನು ಬೆನ್ನು ಹತ್ತಿದ್ದಾರೆ ಇವರು ಅಂದಾಗ SIT ನಿಜವಾಗಿಯೂ ತನ್ನ ಒರಿಜಿನಲ್ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದಿಷ್ಟು ನಂಬಲರವಾದಂಥ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ಏನದಂತ ನಂಬುವಂಥ ವಿಷಯ ಅಂತಂದ್ರೆ, ಗುರುತಿಸಲಾಗದ 75 ಹೆಣಗಳು ನಿಮ್ಗೆ ಗೊತ್ತದ ಸಿಕ್ಕಿದ್ದು, ಅದರ ಬೆನ್ನು ಹತ್ತಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ನಿಜವಾಗಿ ಒಳ್ಳೆಯ ಕೆಲಸ. ಯಾಕಂದ್ರೆ ಈ 75 ಹೆಣಗಳು ಬೆಳಗ್ಗೆ ಪೋಸ್ಟ್ ಮಾರ್ಟಮ್ಗೆ ಹೋದು ಸಾಯಂಕಾಲದೊಳಗೆ ದಫನ್ ಮಾಡುವಂಥದ್ದು ಕೆಲಸ ಆಗಿ ಹೋಗ್ಬಿಟ್ಟಿದ್ದಾವೆ. ಇವ್ರು ಯಾರು, ಏನು, ಎಲ್ಲೆವರು, ಹೇಗೆ ಬಂದರು, ಹೆಂಗೆ ಸತ್ರು, ಏನಿದ್ರ ಆಳ ನಿರಾಳ, ಇವ್ರ ಸಂಬಂಧಿಕರು ಯಾರು, ಯಾವುದೂ ಇಲ್ಲ. ಇಂಥ 75 ಜನಗಳು ಎಲ್ಲಿಯೂ ಬಂದು ಯಾರ ಏನು ಯಾರಿದ್ದರು ಆ ಸಮಯದಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳು ಯಾರು, PDOಗಳು ಯಾರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರು, ಸೆಕ್ರೆಟರಿ ಯಾರು, ಅಲ್ಲಿ ಲೋಕಲ್ ಜನ ಯಾರು, ಇವರ ಸುತ್ತ ಇದ್ದಾರಂತೇಳಿ ಸುದ್ದಿಗಳು ಖಡಕ್ಕಾಗಿ ಬರ್ತಾ ಇದ್ದಾವೆ. ಅದರಲ್ಲೂ ಪೊಲೀಸರ ವಿರುದ್ಧ 40 ಪೊಲೀಸರ ವಿರುದ್ಧ ತನಿಖೆ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾ ಇದೆ SIT ಎನ್ನುವಂತಹ ಒಂದು ಬಹು ನಂಬಲರ ಒಂದು ವಿಚಾರ ಹೊರಗೆ ಬರ್ತಾ ಇದೆ. ಹೀಗಾಗಿ ಅದು ಲೇಟ್ ಆಗ್ತದೆ, ವಾರ 2 ವಾರದಲ್ಲೂ ಡಿಸಿಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತಷ್ಟು ಖಚಿತ ಆಗ್ತಾ ನೋಡೋದು. ಇದು ಒಂದಿಷ್ಟು ಈ ಹೋರಾಟಗಾರರಿಗೆ, ದೂರದಾರರಿಗೆ ಅವ್ರಿಗೂ ನೋವು ಆಗಿದೆ ಸಾಕಷ್ಟು. ನಾವು ಸತ್ಯ ಹೇಳಿಕ್ಕೆ ಹೋದೆವಪ್ಪ, ಅದೇನೋ ಪಾಪ ಸೌಜನ್ಯಗೆ ಅನ್ಯಾಯ ಆಗಿತ್ತು, ಪದ್ಮಲತಾ ಅವ್ರಿಗೆ ಅನ್ಯಾಯ ಆಗಿತ್ತು, ವೇದವಲ್ಲಿ ಅವ್ರಿಗೆ ಅನ್ಯಾಯ ಆಗಿತ್ತು, ಮಾವುತನಿಗೆ ಅನ್ಯಾಯ ಆಗಿತ್ತು, ಇಲ್ಲಿ ಬಂದಂಥ ಅನೇಕ ಪ್ರವಾಸಿಗರಿಗೆ ಪಾಪ ಬಂದಂಥ ಪ್ರವಾಸಿಗರು ಯಾರು ಏನೋ ಅವ್ರಿಗೆ ಅನ್ಯಾಯಗಳಾಗಿದ್ದು, ಇಲ್ಲಿ ರೈತರಿಗೆ, ಅದ್ರ ಜೊತೆಗೆ ಅಲ್ಲಿಯ ದಲಿತ ಸಮುದಾಯದ ಜನರಿಗೆ ಅನೇಕ ಅನ್ಯಾಯಗಳು ಆಗಿದ್ದು, ಇವರು ಪರವಾಗಿ ನಾವು ಧ್ವನಿ ಎತ್ತಿದ್ದು ಅಪರಾಧ ಆಯಿತಾ? ಕೇವಲ ತಮ್ಮ ಧನಿಗಳನ್ನು, ತಮ್ಮ ಮೂಲ ಇಲ್ಲಿ ವ್ಯಕ್ತಿಯನ್ನು ಉಳಿಸಿಕೊಳ್ಳೋ ಸಲುವಾಗಿ ಇವತ್ತು ಸರ್ಕಾರಗಳು, ರಾಜಕೀಯ ಪಕ್ಷಗಳು ಕೆಲಸ ಮಾಡಿದವ, ಸತ್ಯಗಳು ಕೆಲಸ ಇಷ್ಟು ಕಷ್ಟದ ಅಂಥೇಳಿ ಅವರೊಳಗೆ ಅಂದಿರಬೇಕಿಲ್ಲ ಅಂತಲ್ಲ. ಯಾಕಂತಂದ್ರೆ ಇಲ್ಲಿ ಇರುತ್ತಿರುವಂಥ ಇವತ್ತು ನಾವೇನೋ ಟೀಕೆ ಮಾಡೋರು ಇಲ್ಲಂತಲ್ಲ. ತಿಮ್ಮರೋಡಿಯವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ತಮ್ಮನ ಅವರವರಾಗಿರ್ಬೋದು, ತಮ್ಮ ಟಿ ಅವರಾಗಿರ್ಬೋದು, ಅಥವಾ ಹಿಂಗೆ ಅನೇಕರು ಇದ್ದಾರಲ್ಲಿ, ಒಬ್ಬರು ಇಬ್ಬರು ಅದೆಲ್ಲ ಹೆಸರು ಲೆಕ್ಕ. ಆದರೆ ಹೋರಾಟ ಮಾತ್ರ ನಿಶ್ಚಿತವಾಗಿ. ಅದರಲ್ಲೂ ಯೂಟ್ಯೂಬರ್ಗಳು ಇವತ್ತೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಒಂದು ಕಾಲಕ್ಕೆ ಚಳವಳಿ ಮಾಡುತ್ತಿದ್ದಾರಲ್ಲ, ಇವತ್ತು ಚಳವಳಿ ಮಾಡೋದು ಭಾಳ ಕಡಿಮೆ ಆಗ್ತಾಯಿದೆ. ಜನರಲ್ಲೇ ಹೋರಾಟ ಮಾಡೋದು, ಧಿಕ್ಕಾರ ಹಾಕೋದು ಸರ್ಕಾರಕ್ಕೆ, ಮತ್ತು ಎಲ್ಲೋ ಸ್ವಲ್ಪ ಉಳಿದದು. ಆದರೆ ಮೊದಲಿನ ಒಂದು ಫೋರ್ಸ್ ಆಗಿ ಇವತ್ತಿಲ್ಲ. ಯಾಕಂತಂದ್ರೆ ಈಗಿನ ಸರ್ಕಾರಗಳು ನೀವು ನೋಡಿದಿರಿ, ರೈತ ಚಳವಳಿ 1 ವರ್ಷ ನಿರಂತರ ನಡೀತು, ಕಡೆಗೆ ರಿಸಲ್ಟ್ ಏನಾಯ್ತದು. ಹೀಗಾಗಿ ಜನನು ಯಾಕಪ್ಪ ನಾವು ಸ್ಟ್ರೈಕ್ ಮಾಡೋದು, ಅದು ಆಗೋದೇ ಇಲ್ಲ ಕೆಲಸ ಅಂತಾಗ ಅನ್ನುವಂಥ ಮನೋಸ್ಥಿತಿಗೆ ಮತ್ತು ಬದುಕು ಭಾಳ ತುಟ್ಟಿ ಆಗಿದೆ. ಬದುಕೋದು ಪ್ರತಿಯೊಂದೆಲ್ಲ ತುಟ್ಟಿ ಮಾರ್ಕೆಟ್ ಹಾಕಿ. ಹೀಗಾಗಿ ತಾವು ದುಡ್ಡು ಊಟ ಮಾಡೋದ್ರಲ್ಲಿ ಸುಸ್ತಾಗಿ ಹೋಗೋದ್ರಿಂದ ಇನ್ನು ಸ್ಟ್ರೈಕ್ ಮಾಡೋದು ಎಲ್ಲಿಗೆ ಬಂತು ಅಂತೇಳಿ. ಹೀಗಾಗಿ ಇವತ್ತು ಏನಿದ್ರು ಯೂಟ್ಯೂಬರ್ಗಳು, ಅದು ಯೂಟ್ಯೂಬರ್ ಶ್ರೀಮಂತರಲ್ಲ ಇವ್ರು ಯಾರು, ಇವರೆಲ್ಲರೂ ಕಾರ್ಪೊರೇಟ್ರಲ್ಲ. ಕಾರ್ಪೊರೇಟ್ ಕೊಟ್ಟಂತಹ ದುಡ್ಡಿನಲ್ಲೇ ಒಂದು ಸಂಸ್ಥೆನ ಕಟ್ಕೊಂಡು ಆ ಸಂಸ್ಥೆಯಿಂದ ಸಾಕಷ್ಟು ಊಟ ಮಾಡಿಕೊಂಡು ಸರ್ಕಾರ ಪರನೋ ಯಾರದೋ ಪರನೋ ದುಡ್ಡು ಕೊಡೋರ ಪರನೋ ಮಾತಾಡುವಂಥ ಇವತ್ತು ಮೀಡಿಯಾ ಆಗಿಬಿಟ್ಟದು. ಇವತ್ತು ಮೀಡಿಯಾ ಅಂದರೆ ಏನು, ದೊಡ್ಡ ಮಾಡಿದ್ರೆ ಕೋಟಿ ಗಂಟೆ ಹಾಕೋದು, ಕೋಟಿ ಗಂಟೆ ಇದೊಂದು ದಂಧೆ ಆಗಿಬಿಟ್ಟದು ಇವತ್ತು. ಅಂಥ ಮೀಡಿಯಾದವರು ಇವತ್ತು ನಮ್ಮ ಧರ್ಮಸ್ಥಳದ ಧರ್ಮದ ಬಗ್ಗೆ, ಮತ್ತೊಂದ್ರ ಬಗ್ಗೆ, ನಮ್ಮ ಹೆಗ್ಗಡೆಯವರ ಬಗ್ಗೆ ಒಂದು ಪ್ರಾಮಾಣಿಕರು ಹಾಗೆ ಪ್ರಚಾರ ಮಾಡುವಂಥದ್ದು, ಮತ್ತು ಆದಷ್ಟು ಆ ಕೇಸನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತಿದ್ದಾರೆ. ಅದು 1-2 ಕೇಸ್ ಅಲ್ಲದು, ನೂರಾರು. ಈಗ ನೋಡ್ರಿ 75 ಅನ್ಐಡೆಂಟಿಫೈಡ್ ಗುರುತಿಸಲಾಗಿದ ಹೆಣಗಳು ಅವು ಎಲ್ಲೆಂದ್ರೆ ಆ ಧರ್ಮಸ್ಥಳದಲ್ಲಿನ. ಮತ್ತು ಇದು ಯಾರು ಎಲ್ಲರೂ ಗೊತ್ತಿಡಬೇಕು, ಹಿಡಿಬಾರ್ದು. ಇದು ಗೊತ್ತಿಡಲಿಕ್ಕೆ ಹೊರಟ್ರೆ ಅಪರಾಧನ? 1-2 ಮರ್ಡರ್ಗಳಾಗ್ತಾ ಇದ್ದಾವೆ, ರೇಪ್ ಆಗ್ತಾವೆ ಹೆಣ್ಣು ಮಕ್ಕಳ ಮೇಲೆ. ಅದನ್ನು ಯಾಕ್ರಿ ಯಾರು ಮಾಡ್ತಾರಂತ ಅಪರಾಧನ ಕೇಳಿದ್ರೆ? ಇವೆಲ್ಲವೂ ಇವತ್ತು
ಈ ನಮ್ಮ ಗೋಧಿ ಮೀಡಿಯಾ ಅನ್ಬೋದು. ಗೋಧಿ ಮೀಡಿಯಾ ಯಾಕಂದ್ರೆ ನಿಮ್ಗೆ ಗೊತ್ತದ, ಕೇವಲ ಸರ್ಕಾರದ ಪರ ಯಾವುದು ಆಡಳಿತ ಇರ್ತದೋ ಅದರ ಪರ ಅವ್ರು ಹೇಳಿದಾಗ ಬರೆಯುವಂಥ ಒಂದು ಮೀಡಿಯಾ ಅಷ್ಟೇ. ಅವ್ರು ತಮಗೆ ಸುಖಕ್ಕೆ ಆರಾಮ್ ಲೈಫಿಗೆ ಸಾಕಷ್ಟು ಪೇಮೆಂಟ್ ಮಾಡ್ತಾರೆ. ಅದಕ್ಕಾಗಿ ಅವ್ರು ದುಡಿತಾ ಇರ್ತಾರೆ. ಅದಕ್ಕೆ ದುಡ್ಡು ಅವ್ರು ಕೊಡ್ತಾ ಇರ್ತಾರೆ. ಯಾರು ಇರ್ತಾರೆ ಅವರು ಫಂಡರ್ ಯಾರು ಇರ್ತಾರೆ ಅವ್ರು ಕೊಡ್ತಾ ಇರ್ತಾರೆ. ಹೀಗಾಗಿ ಅವರ ಪರವಾಗಿ ಬರೆಯುವಂಥ ಜನ ವಿಶೇಷವಾಗಿ ಆಡಳಿತರು ಯಾರೂ ಇಲ್ಲ. ಇವತ್ತು ನಾವು ಮೋದಿ ಅವ್ರದ್ದು ಅಂತೀವಿ, ನಾಳೆ ಸಿದ್ದರಾಮಯ್ಯ ಇರ್ಬೋದು, ಯಾವುದೂ ಇರಲಿ ಕೈಯಾಗಿ ದುಡ್ಡು ಕೊಟ್ಟು ಬರೆಸೋರು ಅದೇ ಗೋಧಿ ಮೀಡಿಯಾ. ಆ ಜನ ಇದ್ದವರು ಇದನ್ನು ಮುಚ್ಚಿ ಹಾಕೋ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಸೌಜನ್ಯ ಕೇಸ್ ನೋಡಿ ಅವ್ರು ಕೈವಾಡ ಕಾಣ್ತದೆ, ಮೊದಲುಗಳನ್ನು ಕಾಣ್ತದೆ, ಆದಷ್ಟು ಮುಚ್ಚೋದು, ದಫನ್ ಮಾಡೋದು. ಆದರೆ ಈ ಸಲ ಆಗ್ತಾಯಿಲ್ಲ. SIT ನಿಧಾನಕ್ಕೆ ಎಚ್ಚರಗೊಂಡು ಈಗೆಲ್ಲ 75 ಮಂದಿ ಅದ್ರ ಜೊತೆಗೆ ಅದಕ್ಕಾಗಿನ ಡ್ರೈವರ್ಗಳು ಕರೆದು ಎನ್ಕ್ವೈರಿ ಮಾಡಿದಾರೆ. ಇಲ್ಲಿ ಸಮೀಪದಲ್ಲೇ ಸರ್ಕಾರಿ ಆಸ್ಪತ್ರೆ ಇದ್ದಾಗ KS ಹೆಗ್ಡೆ ಅವ್ರದ್ದು ಮಂಗಳೂರಿಗೆ ಹೋಗುವಂಥ ಔಷಧಿ ಏನಿದೆ ಜನಗಳನ್ನು, ಅದು ಬೆಳಗ್ಗೆ ಹೋದು ಸಾಯಂಕಾಲದೊಳಗೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಕೊಟ್ಟು ದಫನ್ ಮಾಡುವಂಥದ್ದು ಏನು ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಸಂಶಯನ. ಅದು ಒಂದೇ ದವಾಖಾನೆಯಲ್ಲೇ ಹಾಕೋಯ್ತಿದ್ರು. ಇವಾಗೆಲ್ಲ ಉತ್ತರ ಹುಡುಕ್ಬೇಕಾಗಿದೆ. ಅದಕ್ಕಾಗಿ ಎಲ್ಲ ಪೊಲೀಸರು ಕರಿತಾ ಇದ್ದಾರೆ. ಯಾರ್ಯಾರಿದ್ರು ಆ ಸಂದರ್ಭದಲ್ಲೇ, ಅವ್ರು ಏನು ಮಾಡಿದರು, ಎಂತ ಮಾಡಿದ್ರು, ಎಷ್ಟು ಜನಗಳು ಬಂದಿದ್ದು, ಏನಿತ್ತು, ಜನ ಎಷ್ಟು ಬರ್ತಾಯಿದ್ವು, ಅದ್ರ ಜೊತೆ ನೀವೇನು ಮಾಡ್ತಾಯಿದ್ರಿ, ವೈದ್ಯರು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅವ್ರು ಯಾರು, KS ಹೆಗ್ಡೆ ಅದೇನು ಸಂಸ್ಥೆ ಅದಲ್ಲ ಅಲ್ಲಿ ಕೆಲಸ ಮಾಡೋರು ಯಾರು, ಅಲ್ಲಿ ಡಾಕ್ಟರ್ಸ್ ಯಾರು, ನರ್ಸಸ್ ಯಾರು, ಏನು ಎಂತು, ಎಲ್ಲ ದಿಶೆಯಲ್ಲಿ ಚರ್ಚೆ, ಹುಡುಕಾಟ, ಸಂಶೋಧನೆ ಮತ್ತು ಇದು ನಿಜವಾಗಿಯೂ ತನಿಖೆ ಮಾಡುವಂಥ ವಿಧಾನ ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದು ರೀತಿ ಭರವಸೆ ಮೂಡಲಿಕ್ಕತ್ತದ. ಹೌದು SIT ಸತ್ಯ ಹೇಳಿ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಯಾರದ್ದು ಉದ್ದೇಶ ಇವತ್ತು ಸೋಮನಾಥ್ ನಾಯಕರದಿರ್ಬೋದು, ಅದು ಇನ್ನುಳಿದವ್ರ ಜೊತೆಗಾರದಿರ್ಬೋದು, ಅವ್ರು ಯಾರದ್ದೂ ಸಹಿತ ಧರ್ಮಸ್ಥಳದ ಹೆಗ್ಗಡೆಯವ್ರ ಮೇಲೆ ದೃಶ್ಯ ಯಾರಿಗೂ ಇಲ್ಲ, ವೈರತ್ವ ಯಾರಿಗೂ ಇಲ್ಲ. ಇವರ ಆಸ್ತಿಯನ್ನು ಇವರೆಲ್ಲರ ಆಸ್ತಿಯನ್ನಾಗಲಿ ಏನೂ ಆಗಲಿ ಅವ್ರು ಭರಿಸ್ಕೊಂಡವರಲ್ಲ. ಜನಪರವಾಗಿ ಹೋರಾಟ ಮಾಡುವಂಥವ್ರು, ಆ ಅನ್ಯಾಯಗಳಿಗೆ ಪ್ರಶ್ನೆ ಮಾಡಿದವರು, ಸವಾಲು ಹಾಕಿದವರು. ಅವ್ರನ್ನ ಇವತ್ತು ನಮ್ಮ ಗೋಧಿ ಮೀಡಿಯಾ ಇವರ ಎಂಟಿ ಹೀರೋಗಳು, ಇವರ ಇದಕ್ಕೆಲ್ಲ ಕಾರಣರು ಅನಗತ್ಯ ಶಾಂತಿ ಹುಟ್ಟಾಗ್ತಾ ಇದ್ದಾರೆ. ಅದೇನೂ ಇಲ್ಲ, ಭಾಳ ಸಜ್ಜನರು ಅದಾರೆ. ಆಯ್ದಪ್ಪ ಸಜ್ಜನರು ಅದಾರೆ ಹೆಗ್ಗಡೆ ಅವ್ರು, ನಾವೇನಿಲ್ಲ ಅನ್ನೋದಿಲ್ಲ. ಆದರೆ ಇವೆಲ್ಲ ಯಾಕೆ ನಡೀತಾ ಇದೆ ಇದು ಗೊತ್ತಿರ. ಅದರಿಂದ ಯಾರ್ದು ಅವರೂ ಹೇಳಿ, ಯಾಕಂದ್ರೆ ಅವ್ರದ್ದು ಸ್ಥಾನ ಅದು ಧರ್ಮಸ್ಥಳ, ಅಲ್ಲೇ ಹುಟ್ಟಿದ್ದಾರೆ, ಅಲ್ಲೇ ಬೆಳೆದಾರೆ, ಅಲ್ಲೇ ಅವ್ರು ಆಸ್ತಿ ಎಲ್ಲರೂ ಅಲ್ಲೇ ಇದೆ. ಮತ್ತು ಅದ್ರ ಜೊತೆಗೆ ಒಬ್ಬ ನಡೆದವರು ದೇವರು ಎಲ್ಲರೂ ಕರಿತಾ ಇದ್ದಾರೆ. ಅಂದಾಗ ಈ ದುರಂತ ಮಾಡಿದವರು, ಈ ದುಷ್ಟತನ ಮಾಡಿದವರು, ಅತ್ಯಾಚಾರ ಮಾಡಿದವರು, ಕೊಲೆ ಮಾಡಿದವರು ಅವ್ರಿಗೆ ಗೊತ್ತಿಲ್ಲೇನು, ದೇವ ಮಾನವ ಅಂದಮೇಲೆ ಅವ್ರಿಗೆಲ್ಲ ಗೊತ್ತಿರಬೇಕಲ್ಲ. ಯಾರು ಅವ್ರು ಹೇಳಿ, ಇಲ್ಲಿವರೆಗೆ ಯಾಕೆ ಹೇಳ್ತಾ ಇಲ್ಲ? ಎಷ್ಟು 13 ವರ್ಷ ಆಯಿತು ಸೌಜನ್ಯಂದಾಗಿ. ಹೌದು, ಮಗುವಿನ ಬಗ್ಗೆ ಕಾಳಜಿ ತೋರಿಸ್ತಾರೆ, ಮಾತಾಡ್ತಾರೆ, ಆಗಬಾರ್ದು ಅಂತ ಹೇಳ್ತಾರೆ. ಯಾಕಾಯಿತು, ಯಾರು ಮಾಡಿದ್ರು? ಅಷ್ಟು ಕ್ರೂರವಾಗಿ ಹತ್ಯೆ ಮಾಡಿದವರು ಯಾರು? ವೇದವಲ್ಲಿಯವರು ಕ್ರೂರವಾಗಿ ಹತ್ಯೆ ಮಾಡಿದವರು ಯಾರು? ಅದು ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಹೆಣ್ಣುಮಗಳದು. ಅದೇ ಕಾಲಕ್ಕೆ ಪದ್ಮಲತಾ ಅವ್ರನ್ನ ಹತ್ಯೆ ಮಾಡಿದ್ರು ಯಾರು? ಇದೆಲ್ಲನೂ ಅವ್ರು ಹುಡುಕಬೇಕಲ್ಲ. ದೇವಮಾನವರು ಅವ್ರ ಕರ್ತವ್ಯ ಅದು, ಅವರ ಸ್ಥಳದಲ್ಲೇ ಅವರ ಒಂದು ಏನಪ್ಪ ದಿಗ್ಬಂಧನದಲ್ಲಿ ನಡೆಯುವಂಥ ಕೆಲಸಗಳೆಲ್ಲ. ಮತ್ತು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇದರ ಅರ್ಥ ಏನು? ಹಾಗಾದರೆ SIT ಯಾಕೆ ಕೆಲಸ ಮಾಡಲಿಕ್ಕತ್ತದ? ಅದಕ್ಕೆ ಕೋಆಪ್ರೇಷನ್ ಮಾಡಿದ್ರು ತಂದಿದ್ದಾರೆ ಈಗಾಗಲೇ. ಇಲ್ಲ ಒಳ್ಳೆ ಕೆಲಸ ಆಯಿತು SIT ನೇಮಿಸಿ ಅಂತೇಳಿ. ಆದರೆ SIT ಸತ್ಯವನ್ನು ಮುಚ್ಚಾಕೋ ಕೆಲಸ ಆಗಬಾರ್ದು ಅನ್ನೋದು ಈ ಎಲ್ಲ ಈ ದೂರುದಾರರ ಮತ್ತು ಅದೇ ಕಾಲಕ್ಕೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರದೇಶದ ಬಗ್ಗೆ ಪ್ರೀತಿ ಇದ್ದವ್ರ ಒಂದು ಅಭಿಪ್ರಾಯ. ಯಾಕಂದ್ರೆ ಎಲ್ಲರೂ ಧರ್ಮಸ್ಥಳ ಉಳಿಲೇಬೇಕು, ಮಂಜುನಾಥ್ ಉಳಿಲೇಬೇಕು ಪ್ರಶ್ನೆ ಇಲ್ಲ, ಉಳಿತಾರವರು. ಯಾಕಂದ್ರೆ ಸತ್ಯವಂತರಿದ್ದಾರೆ, ಸತ್ಯ ಹೊರಗೆ ಬರ್ತಾ ಇದೆ. ಇವತ್ತು ಯಾವುದೋ ರೂಪದಲ್ಲಿ SIT ನಿರ್ಮಾಣ ಆಗಿದೆ. ಇವತ್ತು ಇದರಿಂದ ದೈವಾದ ಅಂತೇಳಿ ಎಲ್ಲ ಜನ ಹೇಳ್ತಾರೆ. ತಿಮ್ಮೋಡಿ ಅವ್ರಿಗೆ ಸ್ಪಷ್ಟ ಹೇಳ್ತಾ ಇದ್ದಾರೆ, ಮಂಜುನಾಥ್ ಹುಡುಗಿ ಕೊಡ್ತಾನೆ ಅಂತೇಳಿ. ಯಾಕೆಂದ್ರೆ ಅವರೆಲ್ಲ ದೈವದ ಮೇಲೆ ನಂಬಿಕೊಳ್ಳುವಂಥವ್ರು, ಆ ದೈವಿಕ ಅಪವಿತ್ರತೆ ಬರಬಾರದು ಬಯಸುವಂಥವ್ರು, ಮೂಲತಃ ಕಠೋರ ಹಿಂದುತ್ವವಾದಿಗಳು ತಿಮ್ರೋಡಿಯವರು. ಅವ್ರು ಬಯಸ್ತಾ ಇರೋದು ಇಲ್ಲಿಯ ಈ ಒಂದು ದುಷ್ಟ ವ್ಯವಸ್ಥೆ ಹೋಗ್ರಿ, ಅದು ಹೋಯ್ತಂದ್ರೆ ಇನ್ನೂ ನಮ್ಮ ಧರ್ಮಸ್ಥಳ ಪವಿತ್ರ ಅಷ್ಟಲ್ಲ ಜಗದ ಶ್ರೇಷ್ಠ ಸ್ಥಾನ ಆಗ್ತದೆ ಅನ್ನೋದು ಅವ್ರದ್ದೆಲ್ಲರೂ ಖಚಿತ ಅಭಿಪ್ರಾಯ. ಅದಕ್ಕಾಗಿ ಅದು ಸ್ವಚ್ಛಗೊಳಿಸೋದಕ್ಕಾಗಿ ನಮ್ಮ ಈ ಏನೋ ದೂರದಾರರಾಗಿರ್ಬೋದು ಅದು ನಮಗೆ SIT ಕೆಲಸ ಮಾಡ್ತಾಯಿದೆ ಅಂತ. ಆ ದಿಶೆಯಲ್ಲಿ ಆಗಬೇಕಾಗಿದೆ, ಆಗ್ತದೆ, ಅದು ನಡೆದ. ಈಗ ಆ ದಿಶೆಯಲ್ಲಿ ಎಲ್ಲ ತನಿಖೆಗಳಾಗ್ತಾ ಇದ್ದಾವೆ. 75 ಶವಗಳು ಹೇಗೆ ಹೋದು ಅಂತ ಅದರಿಂದ ಇದ್ದವ್ರು ಯಾರು, ಅವತ್ತಿದ್ದ ಪೊಲೀಸರನ್ನ, PDOಗಳನ್ನು ಎಲ್ಲರೂ ಕರೆಸ್ಕೊಳ್ತಾ ಇದ್ದಾರೆ. ಬರಪ್ಪ ಇಲ್ಲಿ ನೀವು ಏನು ನಡೀತಾವೆ ಅಷ್ಟು ಮಾಡಿದ್ರು ಅಂತೇಳಿ ಅಡ್ಡಿಲ್ಲ. ಅಂತೂ ಇಂತೂ ಒಂದು ಸಮಾಧಾನಕರ ಸುದ್ದಿ ಏನು ಬರ್ತಾ ಇದೆ ಅಂದರೆ SIT ಆಲ್ ಗುಡ್ ವೇ, ಕರೆಕ್ಟ್ ವೇ ಆ್ಯಂಡ್ ಇಟ್ ವಿಲ್ ರೀಚ್ ವೆರಿ ಅರ್ಲಿ ಅಂತ ಹೇಳಿಕ್ಕೆ ಹೋಗೋದಿಲ್ಲ.
ಅದು ಸಮಯ ತಗೊಳ್ಳಿ, ಸತ್ಯನ ಹೊರಗೆ ಬರಲಿ. ಇನ್ನು ಒಂದು ಸತ್ಯ ಹೊರಗೆ ಬಂದಿದ್ದು ಅದು ಚೇಂಜ್ ಆಗಬಾರ್ದು. ಅದು ಸುಳ್ಳು ಇದು ಕರೆ ಅಂತ ಹೆಂಗೆ ನಮ್ಮ ಚೆನ್ನೈ ಬಂದಾಗ ಒಂದು ಹೇಳಿದ, ಇಲ್ಲಿ ಒತ್ತಡ ಬಂದ ತಕ್ಷಣ ಮತ್ತೊಂದು ಹೇಳಿದ, ಹಂಗೆ ಆಗಬಾರ್ದು, ಉಲ್ಟಾ ಹೊಡಿಬಾರ್ದು, ಅದು ಒಂದೇ ಆಗಲಿ ಫೈನಲ್ ಅಂತ ಹೇಳ್ತಾ, ಅದು ಸಮಾಧಾನಲೇ ಆಗಲಿ ಅಂತ ಹೇಳ್ತಾ ಎಲ್ಲರೂ ಎನ್ಕ್ವೈರಿ ಆಗಲಿ ಸಂಬಂಧಿಸಿದವ್ರದ್ದು. ಅದು ನಮಗೆ ಬಿಡುಗಡೆ ಮಾಡಬೇಕಂತಲ್ಲ, ಆ ಸತ್ಯ ಹೊರಗೆ ಬರಲಿ. ಯಾರು ಇದರಿಂದಿದ್ದಾರೆ ಸ್ವತಃ ತಿಮ್ರೋಡಿ ಮಟ್ಟೆನವ್ರು ಇದ್ರು, ಅದು ಹೊರಗೆ ಬರಲಿ ಮಗ. ನಾವೇನವ್ರು ಪರಾನಲ್ಲ ವಿರೋಧನಲ್ಲ, ಅದನ್ನು ಕೆಲಸ ಮಾತ್ರ ಮಾಡ್ತಾಯಿದ್ದಾರೆ. ಇವತ್ತೇನಾದರೂ ಸೌಜನ್ಯಳ ಜೊತೆಗೆ ಇವೆಲ್ಲ ಕೇಸ್ಗಳ ಮ್ಯಾಲೆ ಇದ್ದಿದ್ರೆ ಅವರ ಪ್ರಾಮಾಣಿಕ ಪ್ರಯತ್ನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಸಹ ನಮ್ಮ ಹಿಂದುತ್ವ ಬಂಧುಗಳು, ಅದನ್ನು ನಾವು ಅವರ ಬಗ್ಗೆ ಮಾತಾಡೋದು ಹೇಳ್ತಾ ಇರ್ತೀವಿ. ಯಾಕಂತಂದ್ರೆ ಎಲ್ಲ ಹಿಂದುತ್ವವಾದಿಗಳು ದುಷ್ಟರಲ್ಲ, ಎಲ್ಲ ಹಿಂದುತ್ವವಾದಿಗಳು ಭಾಳ ಶ್ರೇಷ್ಠರೂ ಅಲ್ಲ. ಯಾಕಂತಂದ್ರೆ ಅವರು ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯರು. ಆ ದಿಶೆಯಲ್ಲಿ ಈ ನಮ್ಮ ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಜಯನೂ ಸಿಗಲಿ, ಪಾಪ ಯಾರು ಅನ್ಯಾಯಕ್ಕೊಳಗಿದ್ದಾರೆ ಅವ್ರು ನ್ಯಾಯ ಸಿಗಲಿ ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ಮತ್ತೆ ಡೆವಲಪ್ ಆಗ್ತದೆ, ಮತ್ತೆ ನಾಳೆಗೆ ಮತ್ತೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಆಡ್ತದೆ. ಸೀತಾರಾಮ ಸತ್ಯದ ಕೈಗೊಂಡೆ ವಂದನೆಗಳು.